ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಜೆನ್ಯೂನ್ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಯಾವ ಕಂಪ್ನಿ ಇದು, ಏನು ವರ್ಕ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಇರುತ್ತಾ ಇಲ್ವಾ, ಜೆನ್ಯೂನ್ ಇದೆಯಾ ಇಲ್ವಾ, ಹೀಗೆ ಹಲವಾರು ಪ್ರಶ್ನೆ ನಿಮಗೆ ಇದ್ದೇ ಇರುತ್ತೆ ಅಲ್ವಾ. ಈ ಎಲ್ಲ ಡೌಟ್ಸ್ನ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಕಂಪ್ನಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಿದ್ರೆ ಬನ್ನಿ, ಈ ವರ್ಕ್ ಬಗ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಕೇಳಿದ್ದಾರೆ, ಹೇಗೆ ಜಾಯ್ನ್ ಆಗೋದು, ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಕಂಪ್ನಿ ನೇಮ್ ಬಂದ್ಬಿಟ್ಟು HWS ಫಾರ್ಚೂನ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಈ ಕಂಪನಿ ಬ್ಯಾಂಗ್ಳೂರ್ KR ಪುರಂ ಅಲ್ಲಿ ಇದೆ. ಇದು ಗವರ್ಮೆಂಟ್ ರಿಜಿಸ್ಟರ್ಡ್ ಕಂಪನಿ ಆಗಿರುತ್ತೆ. ಇಲ್ಲಿ 12,000 ಮೇಲ್ಪಟ್ಟು ಮಹಿಳೆಯರೇ ವರ್ಕ್ ಮಾಡ್ತಿರೋದು. ಮಹಿಳೆಯರಿಗೆ ಮೊದಲ ಆದ್ಯತೆ ಈ ಕಂಪ್ನಿಯಲ್ಲಿ ಇರುತ್ತೆ. ನಾನು ಕೂಡ ಇದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರೋದು. ನಾನು ಜಾಯ್ನ್ ಆಗಿ 1 ವೀಕ್ ಆಯಿತು ಅಷ್ಟೇನೆ. ಜಾಯ್ನ್ ಆಗಿ 1 ವೀಕಲ್ಲೇ ನಾನು ನನ್ನ ಒಂದು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನೀವು ನಂಬ್ತೀರಾ? ನಂಬಲ್ಲ ಅಲ್ವಾ. ಸೊ ನಾನು ನಿಮಗೆ ನನ್ನ ಫಸ್ಟ್ ಪೇಮೆಂಟ್ನ ವಿತ್ ಬ್ಯಾಂಕ್ ಪ್ರೂಫ್ ತೋರಿಸ್ತೀನಿ, ಓಕೆನಾ. ಯಾವುದೇ ಸ್ಪಾನ್ಸರ್ ಆಗಲಿ, ಅಡ್ವರ್ಟೈಸ್ಮೆಂಟ್ ಆಗಲಿ ಅಲ್ವೇ ಅಲ್ಲ. ನನಗೆ ಈ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರೋದಕ್ಕೆ ಈ ಕಂಪ್ನಿ ಇಷ್ಟ ಆಯಿತು ಅಷ್ಟೇನೆ. ಹಾಗಾಗಿ ನಾನು ಇದ್ರ ಬಗ್ಗೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಬಟ್ ನನ್ನ ಫಸ್ಟ್ ಪೇಮೆಂಟ್ ಬಂದಮೇಲೆ ಶೇರ್ ಮಾಡ್ಕೋಬೋದು ಅಂತ ಸುಮ್ಮನಾಗಿದ್ದೆ. ಇವಾಗ ನನಗೆ ಪೇಮೆಂಟ್ ಆಗಿದೆ. ಇದು ನನ್ನ ಫಸ್ಟ್ ಪೇಮೆಂಟ್ ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಖುಷಿ ಆಗ್ತಿದೆ. ನನಗೇನೆ ನಂಬಕ್ಕಾಗ್ತಿಲ್ಲ ಇಷ್ಟು ಬೇಗ ನಾನು ಪೇಮೆಂಟ್ ತಗೊಂಡಿದ್ದೀನಿ ಅಂತ. ಸೊ ಈ ವಿಡಿಯೋನ ನಾನು ಶೇರ್ ಮಾಡ್ಕೊಳ್ಳೋದ್ರಿಂದ ನಿಮಗೂ ಕೂಡ ಯೂಸ್ ಆಗುತ್ತೆ, ನನ್ನಿಂದ ಹೆಲ್ಪ್ ಆಗುತ್ತೆ ಅನ್ನೋ ಸಲುವಾಗಿ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಈ ಕಂಪ್ನಿ ನೇಮ್ HWS ಫಾರ್ಚೂನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಈ ಕಂಪನಿ ಫೌಂಡರ್ ಬಂದ್ಬಿಟ್ಟು ಮೊಹಮ್ಮದ್ ಅರ್ಫಾತ್ ಸರ್, ಅಸಿಸ್ಟೆಂಟ್ ಡೈರೆಕ್ಟರ್ ಹಜಿರಾ ಮುಸ್ಕಾನ್ ಅವರು, ನಾಗಲಕ್ಷ್ಮಿ ಮ್ಯಾಮ್ ಬಂದ್ಬಿಟ್ಟು ಟೀಮ್ ಮ್ಯಾನೇಜರ್ ಆಗಿರ್ತಾರೆ. ಇವರು ನಮಗೆ ತುಂಬಾನೇ ಹೆಲ್ಪ್ ಮಾಡ್ತಾರೆ. ವೀಕೆಂಡ್ ವಿನ್ನರ್ಸ್ಗೆ ಗಿಫ್ಟ್ ಅಂತಾನು ಕೊಡ್ತಾರೆ ನಾಗಲಕ್ಷ್ಮಿ ಮ್ಯಾಮ್ ಅವರು. ಇಲ್ಲಿ ಏನು ವರ್ಕ್ ಅಂತ ನಿಮಗೆ ಒಂದು ಕ್ವಶನ್ ಇರುತ್ತೆ ಅಲ್ವಾ, ಅದು ಬಂದ್ಬಿಟ್ಟು ರೆಫರ್ ಆ್ಯಂಡ್ ಅರ್ನ್ ವರ್ಕ್ ಇರುತ್ತೆ. ತುಂಬಾನೇ ಈಸಿ ಆಗಿರೋ ವರ್ಕ್ ಇದು. ಇಲ್ಲಿ ಯಾವುದೇ ಏಜ್ ಲಿಮಿಟ್ ಇಲ್ಲ. ಯಾರು ಬೇಕಿದ್ರು, ಯಾವ ಏಜ್ ಅವ್ರು ಬೇಕಿದ್ರು ವರ್ಕ್ ಮಾಡ್ಬೋದು. ಸ್ಟೂಡೆಂಟ್ಸ್, ಹೌಸ್ ವೈಫ್, ಲೆಕ್ಚರರ್ಸ್, ಟೀಚರ್ಸ್, ಹಾಗೇನೆ ಜಾಬ್ ಮಾಡ್ತಿರೋರು, ನಮಗೆ ಸ್ಯಾಲ್ರಿ ಸಾಕಾಗಲ್ಲ ಅನ್ನೋರು, ಯಾವುದಾದ್ರೂ ಪಾರ್ಟ್ ಟೈಮ್ ವರ್ಕ್ ಮಾಡಬೇಕು ಅಂದ್ಕೊಂಡವರು ತಮ್ಮ ಫ್ರೀ ಟೈಮಲ್ಲಿ ಆರಾಮಾಗಿ ಮನೆಯಲ್ಲಿ ಕೂತು 2 ರಿಂದ 3 ಅವರಲ್ಲಿ ಯಾವಾಗ ಬೇಕಿದ್ರೂ ವರ್ಕ್ ಮಾಡ್ಬೋದು. ಆರಾಮಾಗಿ ವೀಕ್ಲಿ ಪೇಮೆಂಟ್ನ ತಗೋಬೋದು. ಇದು ವೀಕ್ಲಿ ಪೇಮೆಂಟ್ ಆಗಿರುತ್ತೆ. ಎವ್ರಿ ಮಂಡೇ ನೀವು ವಿತ್ಡ್ರಾ ಮಾಡ್ಕೋಬಹುದು ನಿಮ್ಮ ಒಂದು ಪೇಮೆಂಟನ್ನು. ಏಜ್ ಲಿಮಿಟ್ ಇಲ್ಲ, ಟೈಮ್ ಲಿಮಿಟ್ ಇಲ್ಲ. ಎಜುಕೇಷನ್ ಅಂತ ಬಂದಾಗ ಎಜುಕೇಷನ್ ಕೂಡ ಅಷ್ಟಾಗಿರಬೇಕು ಇಷ್ಟಾಗಿರಬೇಕು ಅಂತೇನಿಲ್ಲ. ನಿಮಗೆ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರುತ್ತಾ, ಅಷ್ಟೇ ಸಾಕು. ಕನ್ನಡದಲ್ಲೇ ಆರಾಮಾಗಿ ನೀವು ಕೆಲಸನ ಮಾಡ್ಬೋದು. ಸೊ ಯಾವ ಭಾಷೆಯಲ್ಲಿ ಬೇಕಿದ್ರೂ ವರ್ಕ್ ಮಾಡ್ಬೋದು. ನೀವು ಎಷ್ಟು ಕೆಲಸ ಮಾಡ್ತಿರೋ ಅಷ್ಟು ನೀವು ಅರ್ನಿಂಗ್ಸ್ನ ಮಾಡ್ಕೋಬಹುದು. ನಿಮ್ಮ ಒಂದು ಪೇಮೆಂಟ್ ನೀವು ಮಾಡೋ ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಯಾವುದೇ ರೀತಿ ಫೇಕ್ ಫ್ರಾಡ್ ಕಂಪನಿ ಅಲ್ವೇ ಅಲ್ಲ. ತುಂಬಾನೇ ಜೆನ್ಯೂನ್ ಕಂಪನಿ. ಇವಾಗ ನಿಮಗೆ ತುಂಬಾ ಡೌಟ್ ಇರುತ್ತೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಇಲ್ವಾ ಅಂತ. ಸೊ ನಾನು ಅದನ್ನು ಕೂಡ ಕ್ಲಿಯರ್ ಮಾಡಿಬಿಡ್ತೀನಿ. ನೋಡಿ, ನಾವಿವಾಗ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ವಿತೌಟ್ ಇನ್ವೆಸ್ಟ್ಮೆಂಟ್ ನಾವು ಯಾವುದೇ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಕ್ಸಾಂಪಲ್, ಈಗ ನಾವು ಸ್ಟಿಚಿಂಗ್ ಮಾಡಬೇಕು, ಟೈಲರಿಂಗ್ ಕಲಿಬೇಕು, ಹೀಗೆ ಏನೇ ಮಾಡಬೇಕಾದ್ರೂ ಅಲ್ಲಿ ನಾವು ಬಂಡವಾಳ ಹಾಕ್ಲೇಬೇಕಾಗುತ್ತೆ. ಆಗ್ಲಿ ತಾನೇ ನಾವು ಸ್ಟಿಚಿಂಗ್ ಕಲಿಯೋಕೆ ಆಗೋದು. ಆಮೇಲೆ ಟ್ರೈನಿಂಗಿಗೆ ಸಹ ನಾವಿಲ್ಲಿ ಅಮೌಂಟ್ ಪೇ ಮಾಡಲೇಬೇಕು. ಹಾಗಾಗಿ ವಿತೌಟ್ ಇನ್ವೆಸ್ಟ್ಮೆಂಟ್ ನಾವೇನಾದ್ರೂ ಕೆಲಸ ತಗೊಳಕ್ ಆಗೋದೇ ಇಲ್ಲ. ಅದು ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು. ಬಟ್ ಹೆದರೋ ಅವಶ್ಯಕತೆ ಇಲ್ಲ. ಇಲ್ಲಿ ಈ ನಮ್ಮ ಕಂಪನಿಯಲ್ಲಿ ತುಂಬ ಅಂದರೆ ತುಂಬ ಸಣ್ಣ ಅಮೌಂಟ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಸಾಕು. ಇಲ್ಲಿ ಬೇರೆ ಕಂಪ್ನಿಗಳ ಥರ 20,000 30,000 ಬೇಕು ಜಾಯ್ನಿಂಗ್ ಆಗೋಕೆ, ಆಮೇಲೆ ಟ್ರೈನಿಂಗಿಗೆ ಎಕ್ಸ್ಟ್ರಾ ಪೇ ಮಾಡಬೇಕು ಅನ್ನೋ ತರಹ ಇಲ್ಲೇನೂ ಇಲ್ಲ, ಆಯಿತಾ. ಒಂದು ಉಗುರಷ್ಟು ಕೊಟ್ಟು ಮುಷ್ಟಿಯಷ್ಟು ನಾವಿಲ್ಲಿ ಹಣನ ಸಂಪಾದನೆ ಮಾಡ್ಬೋದು. ಒಂದೇ ಒಂದು ಸಲ ನಾವು ID ಆಕ್ಟಿವೇಶನ್ ಮಾಡಿಕೊಂಡ್ರೆ ಮುಗೀತು. ನಾವು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಯಾರಿಗೂ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಅಂದರೆ ID ಆ್ಯಕ್ಟಿವೇಶನ್ಗೆ ನಾವು ಮಾಡೋ ಇನ್ವೆಸ್ಟ್ಮೆಂಟ್ ಕೂಡ ತುಂಬ ಸ್ಮಾಲ್ ಅಮೌಂಟ್, ಓಕೆನಾ. ನಾವೀಗ ಎಲ್ಲೋ ಹೊರಗಡೆ ಹೋಗಿ ಒಂದು ಊಟಕ್ಕೆ ಎಷ್ಟು ಚಿಕ್ಕ ಅಮೌಂಟ್ ಕೊಡ್ತೀವೋ ಅಷ್ಟು ಚಿಕ್ಕ ಅಮೌಂಟ್ ಆಗಿರುತ್ತೆ. ಹೆದರೋ ಅವಶ್ಯಕತೆನೇ ಇಲ್ಲ. ಎಷ್ಟೋ ಜನ ಇವಾಗ ಹೌಸ್ ವೈಫ್ನ ತಗೊಳ್ಳಿ, ಅವರು ಪ್ರತಿಯೊಂದಕ್ಕೂ ತಮ್ಮ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಂಥವರಿಗೆಲ್ಲ ತುಂಬ ಹೆಲ್ಪ್ ಆಗಲಿ ಅಂತ ಈ ಕಂಪ್ನಿಯಲ್ಲಿ ತುಂಬ ಕಮ್ಮಿ ಅಮೌಂಟ್ನ ಇನ್ವೆಸ್ಟ್ ಮಾಡೋ
ಮಾಡೋಕ್ಕೆ ರೆಫರ್ ಮಾಡ್ತಿದ್ದಾರೆ. ಓಕೆನಾ. ಈಗ ನನ್ನ ಅರ್ನಿಂಗ್ಸ್ ಬಗ್ಗೆ ಹೇಳೋದಾದರೆ, ನಾನು ಜಾಯ್ನ್ ಆಗಿ ಬರೀ 1 ವೀಕ್ ಆಯಿತು ಅಷ್ಟೇ. ನನ್ನ ಒಂದು ವರ್ಕ್ಗೆ ನನಗೆ ಈ ವೀಕ್ ಪೇಮೆಂಟ್ ಎಷ್ಟು ಅಂತ ನಾನು ನಿಮಗೆ ಇಲ್ಲಿ ಶೋ ಮಾಡ್ತಿದ್ದೀನಿ. ಇಲ್ಲಿ ನೀವು ನೋಡಬಹುದು, ಅರ್ಥ ಮಾಡ್ಕೊಳ್ಳಿ ನೀವೇ. ನಾನಿನ್ನು ಹೊಸಬ್ಳು ಈ ಕಂಪ್ನಿಗೆ. ನಾನಿನ್ನು ಅಷ್ಟೊಂದು ಜಾಸ್ತಿ ಟ್ರೈನಿಂಗ್ಸ್ ಎಲ್ಲ ಅಟೆಂಡ್ ಆಗಿಲ್ಲ. ಒಂದು 5 to 6 ಟ್ರೈನಿಂಗ್ಸ್ನ ಅಟೆಂಡ್ ಆಗಿದ್ದೆ ಅಷ್ಟೇ. ಬೇಗ ಪೇಮೆಂಟ್ ತಗೊಂಡಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಇದು ಎಷ್ಟು ಈಸಿ ವರ್ಕ್ ಇರ್ಬೋದು ಅಂತ. ನಾನಿನ್ನು ಅಷ್ಟೊಂದು ಎಫರ್ಟ್ ಹಾಕಿಲ್ಲ, ಬಟ್ ಇನ್ನು ಮುಂದೆ ಜಾಸ್ತಿ ಎಫರ್ಟ್ ಹಾಕಿ ವರ್ಕ್ ಮಾಡಿದರೆ ನಾನಿನ್ನು ಜಾಸ್ತಿ ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ನೀವು ಕೂಡ ಅಷ್ಟೇ ಅರ್ನಿಂಗ್ಸ್ನ ಮಾಡ್ಬೋದು. ಸೊ ನೀವು ಈ ಕಂಪನಿ ಜಾಯ್ನ್ ಆಗಲೇಬೇಕು ಅಂತ ನಿಮಗೆ ಇಲ್ಲಿ ಯಾರು ಫೋರ್ಸ್ ಮಾಡಲ್ಲ. ನಿಮ್ಮಿಷ್ಟ, ಜಾಯ್ನ್ ಆದರೆ ಆಗಿ, ಇಲ್ಲ ಅಂದರೆ ಬೇಡ. ಬಟ್ ನಾನು ನನ್ನಿಂದ 4 ಜನಕ್ಕೆ ಈ ಮಾಹಿತಿ ತಲುಪೋದ್ರಿಂದ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣದಿಂದ ಈ ವಿಡಿಯೋನ ಮಾಡ್ತಿದ್ದೀನಿ ಅಷ್ಟೇ. ಇದು ಯಾವುದೇ ರೀತಿ ಚೈನ್ ಲಿಂಕ್ ಕಂಪನಿ ಅಲ್ವೇ ಅಲ್ಲ. ಚೈನ್ ಲಿಂಕ್ ಕಂಪನಿಗಳಿಗೆ ಇವಾಗ ಗೌರ್ಮೆಂಟ್ ಅಪ್ರೂವಲ್ ಕೊಡ್ತಾನೆ ಇಲ್ಲ. ಸೊ ಇದು ಚೈನ್ ಲಿಂಕ್ ಅಲ್ವೇ ಅಲ್ಲ. ಹಾಗಾಗಿ ಗೌರ್ಮೆಂಟಿಂದ ಅಪ್ರೂವಲ್ ತಗೊಂಡಿರುವಂಥ ಕಂಪ್ನಿ ಇದಾಗಿದೆ. ತುಂಬ ಜೆನ್ಯೂನ್ ಕಂಪ್ನಿ ಇದು. ಬೇಕಿದ್ರೆ ನೀವು ಗೂಗಲ್ ಮಾಡಿ ನೋಡಿ, ಕಂಪ್ನಿ ಬಗ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ಯೂಟ್ಯೂಬ್ ಚಾನಲ್ ಕೂಡ ಇದೆ, HWS ಫಾರ್ಚೂನ್ ಕಂಪ್ನಿ ಇದೆ ಅದು. ಸೊ ಅಲ್ಲೂ ಕೂಡ ನೀವು ಚೆಕ್ ಮಾಡಬಹುದು. ಈ ವಾರದಲ್ಲಿ ತಗೊಳ್ಳಿ 70ರಿಂದ 80 ಜನ ಜಾಯ್ನ್ ಆಗಿದ್ದಾರೆ ಈ ವೀಕ್. ಬೇಕಿದ್ರೆ ನಾನು ಸ್ಕ್ರೀನ್ ಮೇಲೆ ಶೋ ಮಾಡ್ತಿದ್ದೀನಿ, ನೋಡ್ಬೋದು. ಹಾಗೇನೆ ಅವರ ವೀಕ್ಲಿ ಅರ್ನಿಂಗ್ಸ್ನ ಕೂಡ ನೀವಿಲ್ಲಿ ನೋಡ್ಬೋದು. ಈ ಕಂಪನಿಯಲ್ಲಿ ನಿಮಗೆ ಇನ್ನೊಂದು ಪಾಸಿಟಿವ್ ಫೀಲ್ ಬರುತ್ತೆ ಈ ವಿಷಯ ತಿಳ್ಕೊಂಡ್ರೆ. ಏನಂದರೆ ಇಲ್ಲಿ ಅಡ್ವೊಕೇಟ್ಸ್ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಗೊತ್ತಾ. ಅಡ್ವೊಕೇಟ್ಸ್ ಕೂಡ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ. ಆ್ಯಂಡ್ ಲೆಕ್ಚರರ್ಸ್, ಟೀಚಿಂಗ್ ಫೀಲ್ಡಲ್ಲಿರೋರು ಕೂಡ ವರ್ಕ್ ಮಾಡ್ತಿದ್ದಾರೆ. ಇದರಿಂದಾನೇ ನೀವು ತಿಳ್ಕೊಬೋದು ಇದು ಎಷ್ಟು ಜೆನ್ಯೂನ್ ಕಂಪ್ನಿ ಇದೆ ಅಂತ. ವರ್ಕ್ ಫ್ರಮ್ ಹೋಮ್ ಅಂತ ನೀವು ವಿಡಿಯೋ ನೋಡೋಕ್ಕೆ ಬಂದಿರ್ತೀರಾ, ಬಟ್ ಕೆಲವೊಬ್ರು ನೆಗೆಟಿವ್ ಕಮೆಂಟ್ಸ್ನ ಹಾಕಿ ಹೋಗೋಣ ಅಂತಲೂ ಬಂದಿರ್ತೀರಾ. ಅವರಿಗೆ ನಾನು ಹೇಳೋದೇನೆಂದರೆ, ಫೇಕ್ ಇರೋ ವರ್ಕ್ ಫ್ರಮ್ ಹೋಮ್ಗಳು ಇದ್ದಾವೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನಮ್ಮ ಕಂಪ್ನಿ ಬಗ್ಗೆ ನೀವು ತಿಳ್ಕೊಳ್ದೇನೆ ಸುಮ್ಮನೆ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ನಮ್ಮ ಕಂಪ್ನಿ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಆಮೇಲೆ ಮಾತಾಡಿ. ನೀವು ನಮ್ಮ ಕಂಪ್ನಿ ಬಗ್ಗೆ ಗೂಗಲ್ ಮಾಡಿ ನೋಡಿ, ಅಲ್ಲಿ ಕಂಪ್ನಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಇದೇ ಕಂಪ್ನಿಲಿ ವರ್ಕ್ ಮಾಡಿದ್ದು ನಮಗೆ ಅಮೌಂಟ್ ಬಂದಿಲ್ಲ ಅನ್ನೋರು ವಿತ್ ನಿಮ್ಮ ID ನಂಬರ್ನ ಹಾಕಿಬಿಟ್ಟು ಕಮೆಂಟ್ ಮಾಡಿ. ಯಾಕೆ ಅಮೌಂಟ್ ಬಂದಿಲ್ಲ ಅಂತ ನಾನೇ ನಿಮ್ಮ IDನ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಆವಾಗ ಗೊತ್ತಾಗುತ್ತೆ ನನಗೆ ನೀವು ಈ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀರಾ ಅಥವಾ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನಾನೇ ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇಂಥ ಒಂದು ಗೋಲ್ಡನ್ ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈ ಯೂಸ್ಫುಲ್ ಇನ್ಫಾರ್ಮೇಷನ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಎಂಬ ಆಪ್ಷನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.